ಕೆರೆ ಬಸದಿ, ಇದರ ಅರ್ಥ ಸರೋವರ ದೇವಾಲಯ ಅಥವಾ ಚತುರ್ಮುಖ ಬಸದಿ. ಭಾರತದ ಕರ್ನಾಟಕದ ಉಡುಪಿ ಜಿಲ್ಲೆಯ ವರಂಗ ಗ್ರಾಮದಲ್ಲಿರುವ ಜೈನ ದೇವಾಲಯವಾಗಿದೆ. 12ನೇ ಶತಮಾನದ ಈ ದೇವಾಲಯವು ಸರೋವರದ ಮಧ್ಯದಲ್ಲಿದ್ದು ಇದನ್ನು ಕೆರೆ ಬಸದಿ ಅಥವಾ ಸರೋವರ ದೇವಾಲಯ ಎಂದು ಕರೆಯಲಾಗುತ್ತದೆ. ಈ ದೇವಾಲಯವು ತೀರ್ಥಂಕರರ ಚತುರ್ಮುಖ ಅಂದರೆ 4 ಮುಖದ ವಿಗ್ರಹವನ್ನು ಹೊಂದಿರೋದ್ರಿಂದ ಇದನ್ನು ಚತುರ್ಮುಖ ಬಸದಿ ಎಂದು ಕರೆಯುತ್ತಾರೆ. ಈ ದೇವಾಲಯ ಮತ್ತೊಂದು ಜನಪ್ರಿಯ ಜೈನ ಕೇಂದ್ರವಾದ ಕಾರ್ಕಳದಿಂದ 26 ಕಿಲೋಮೀಟರ್ ದೂರದಲ್ಲಿದೆ. ಈ ಕೆರೆ ಬಸದಿ 12ನೇ ಶತಮಾನದ ದೇವಾಲಯವಾಗಿದ್ದು ಸರೋವರದ ಮಧ್ಯದಲ್ಲಿ ನೆಲೆಗೊಂಡಿರುವುದರಿಂದ ವಿಶಿಷ್ಟ ಎಂದು ಪರಿಗಣಿಸಲಾಗಿದೆ. ದೇವಾಲಯದ ಮೂಲ ನಾಯಕ 23ನೇ ತೀರ್ಥಂಕರ ಪಾರ್ಶ್ವನಾಥ. ಈ ದೇವಾಲಯವನ್ನು ಚತುರ್ಮುಖ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. 4 ಪ್ರವೇಶ ದ್ವಾರಗಳನ್ನು ಹೊಂದಿದೆ ಮತ್ತು 4 ದಿಕ್ಕುಗಳನ್ನು ಪ್ರತಿನಿಧಿಸುವ ಪಾರ್ಶ್ವನಾಥ, ನೇಮಿನಾಥ, ಶಾಂತಿನಾಥ ಮತ್ತು ಅನಂತನಾಥರ ಚಿತ್ರಗಳೊಂದಿಗೆ ಚತುರ್ಮುಖ ವಿಗ್ರಹವಿದೆ. ದೇವಾಲಯದಲ್ಲಿ ಪದ್ಮಾವತಿಯ ವಿಗ್ರಹವೂ ಇದೆ. ನಂಬಿಕೆಗಳ ಪ್ರಕಾರ ಇಲ್ಲಿ ಪೂಜೆ, ಪ್ರಾರ್ಥನೆ ಮಾಡುವುದರಿಂದ ಸಮೃದ್ಧಿ ಬರುತ್ತದೆ. ದೇವಾಲಯವನ್ನು ತಲುಪಲು ದೋಣಿಯಲ್ಲಿ ಹೋಗಬೇಕು. ಹಾಸನ ಜಿಲ್ಲೆಯ ಆನೆಕೆರೆ ಗ್ರಾಮದಲ್ಲಿ 15ನೇ ಶತಮಾನದಲ್ಲಿ ನಿರ್ಮಿಸಲಾದ ಈ ದೇವಾಲಯದ ಪ್ರತಿಕೃತಿ ಇದೆ. ದೇವಾಲಯವನ್ನು ತಲುಪಲು ದೋಣಿಯಲ್ಲಿ ಹೋಗಬೇಕು. ದೋಣಿಯಲ್ಲಿ ವಿಹರಿಸಿಕೊಂಡು ಹೋಗುವಂತಹ ದೃಶ್ಯವೇ ಅತ್ಯಂತ ಮನೋಹರವಾಗಿದೆ. ಸುತ್ತಲೂ ಕಾಣುವಂತಹ ಪ್ರಾಕೃತಿಕ ಸೌಂದರ್ಯ ಮನ ಸೂರೆಗೊಳ್ಳುತ್ತದೆ. ಗಟ್ಟಿರಾಗಲ್ಲ. ಜೈನ ಬಸದಿ, ವಾರಾಂಗ ಜೈನ ಬಸದಿ ಕಾರ್ಕಳದಿಂದ ಸ್ವಲ್ಪ ಮುಂದೆ ಬಂದರೆ ಜೈನ ಬಸದಿಯಿಂದ ನದಿ ನೀರಲ್ಲಿ ಕ್ರಾಸ್ ಮಾಡಿ ಬಂದರೆ ಈ ಜೈನ ಬಸದಿ ಕಾಣಿಸುತ್ತೆ. ಇದರ ಸುತ್ತಮುತ್ತಲಿನ ದೃಶ್ಯಗಳು ಕೇಳಿಸ್ತಿದೆ ಕಾಡಲ್ಲಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.